ಈ ಸಿಹಿ ತಿಂಡಿಯನ್ನು ಮಾಡೋದಕ್ಕೆ 3 ಪದಾರ್ಥ ಜೊತೆಗೆ 10 ನಿಮಿಷ ಇದ್ದರೆ ಸಾಕು ಟೈಮು. ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಹೌದು, ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಕಡಲೆಪುರಿ ಉಂಡೆಯನ್ನು ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ನೀವು ಸಹ ಟ್ರೈ ಮಾಡಿ. ಮೊದಲಿಗೆ ಕಡಲೆಪುರಿ ಉಂಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಉಪ್ಪಿರ್ತಕ್ಕಂಥ ಅಂದರೆ ಸಾಲ್ಟೆಡ್ ಕಡಲೆಪುರಿಯನ್ನು ತೊಗೊಂಡಿದ್ದೀನಿ. 4 ಕಪ್ನಷ್ಟು ಕಡಲೆಪುರಿಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನ ಅಳತೆಯಲ್ಲಿ 4 ಕಪ್ನಷ್ಟು ಕಡಲೆಪುರಿಯನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಕಪ್ನ ಅಳತೆಯಲ್ಲಿ ಬೆಲ್ಲನೂ ಸಹ ಸೇರಿಸ್ಕೊಳ್ಬೇಕು. 4 ಕಪ್ನಷ್ಟು ಕಡಲೆಪುರಿಗೆ 1 ಕಪ್ನಷ್ಟು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಆದರೆ ಸಾಕಾಗತ್ತೆ, ಹೆಚ್ಚಿಗೆ ಬೇಡ. ಬೇಕಾದರೆ ನೀವು ಕಡಿಮೆನೂ ಸಹ ಮಾಡ್ಕೊಳ್ಬೋದು. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಸ್ಕಿಪ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಬಾಣಲಿಯನ್ನು ಬಿಸಿ ಮಾಡೋದಕ್ಕೆ ಇಟ್ಟು 1 ಕಪ್ನಷ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಕಾಯಿಸ್ಕೊಳ್ಬೇಕು. ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಈ ರೀತಿ ತಿರುಗಿಸ್ಕೊಟ್ಟು ಕಾಯಿಸ್ಕೊಳ್ಳೋದ್ರಿಂದ ಬೇಗ ಬೆಲ್ಲ ಕರಗುತ್ತೆ. ನೀವಿಲ್ಲಿ ನೋಡ್ಬೋದು ಬೆಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಬೇಕು. ಪಾಕ ಮಾಡ್ಕೊಳ್ಳೋದು ಬೇಡ. ಮೊದಲಿಗೆ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಅಂತ ಹೇಳಿ ಈ ರೀತಿ ಬೆಲ್ಲನ ಕರಗಿಸ್ಕೊಂಡು ಸ್ಟವನ್ನು ಆಫ್ ಮಾಡಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಲ್ಲನ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಕಡಲೆಪುರಿ ಉಂಡೆ ತಿನ್ನಬೇಕಾದ್ರೆ ಕಲ್ಲೇನಾದರೂ ಸಿಗುತ್ತಲ್ವ ಸಣ್ಣದಾಗಿ, ಆ ರೀತಿ ಏನೂ ಸಿಗೋದಿಲ್ಲ. ಹಾಗಾಗಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಅದೇ ಬಾಣಲಿಯನ್ನು ಬಿಸಿ ಮಾಡೋದಕ್ಕೆ ಇಟ್ಟು ಕರಗಿಸ್ಕೊಂಡಿರೋ ಬೆಲ್ಲದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ಟವನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಈ ಟೈಮಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ ಅರಿಶಿಣದ ಪುಡಿಯನ್ನು ಬೆಲ್ಲದ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಕಡಲೆಪುರಿ ಉಂಡೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ಯೆಲ್ಲೋ ಕಲರ್ ಬೇಡ ಅನ್ನೋರು ನಿಮಗೆ ಇಷ್ಟವಾದ ಕಲರ್ನ ಬೇಕಾದ್ರೂ ಸೇರಿಸ್ಕೊಳ್ಬೋದು. ಈ ಟೈಮಲ್ಲಿ ಕಲರ್ ಮಾಡ್ತಾರಲ್ವ ಅದನ್ನೆಲ್ಲ ಈ ರೀತಿ ಸೇರಿಸ್ಕೊಂಡ್ರೆ ನಿಮಗೆ ಯಾವ ಕಲರಲ್ಲಿ ಬೇಕೋ ಮಾಡ್ಕೊಳ್ಬೋದು. ನೋಡಿ, ಈಗ ಬೆಲ್ಲದ ನೀರು ಕರಗ್ತಾ ಅಂದರೆ ಕಾಯ್ತಾ ಏನಾಗಿದೆ ಥಿಕ್ನೆಸ್ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗಟ್ಟಿ ಪಾಕ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಗಟ್ಟಿ ಪಾಕ ಬರಬೇಕು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಸೌಂಡ್ ಆಗುತ್ತೆ. ಈ ರೀತಿ ಹೊಡೆದ್ರೆ ಗಟ್ಟಿಯಾಗಿ ಸೌಂಡ್ ಬರಬೇಕು, ಟಣ್ ಅಂತ. ಅಷ್ಟು ಗಟ್ಟಿಯಾಗಿದ್ದರೆ ಮಾತ್ರ ಉಂಡೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನೋಡಿ, ಬೆಲ್ಲ ಚೆನ್ನಾಗಿ ಪಾಕ ಬಂದಿದೆ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿಕೊಂಡು ಈ ಟೈಮಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು. ಮರಿದೆ ತುಪ್ಪವನ್ನು ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಉಂಡೆ ಬರೋದಿಲ್ಲ. ಹಾಗಾಗಿ ಮತ್ತು ಶೈನಿಂಗು ಸಹ ಇರುತ್ತೆ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ. ಈಗ ಕಡಲೆಪುರಿ ಮತ್ತು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಸ್ಟವನ್ನು ಯಾವುದೇ ಕಾರಣಕ್ಕೂ ಆನಾಗಿಟ್ಟರೆ ಬೇಗ ತಳ ಹತ್ತುತ್ತೆ ಮತ್ತು ತುಂಬಾ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಕೈಗೆ ಸ್ವಲ್ಪ ತೇವದ ನೀರನ್ನು ಮಾಡ್ಕೊಳ್ಬೇಕು. ಅಂದರೆ ಕೈಗೆ ತೇವನ್ನು ಮಾಡಿಕೊಂಡು ಉಂಡೆಯನ್ನು ಕಟ್ಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ಕಟ್ಕೊಳ್ಳಿ. ಆದರೆ ಉಂಡೆನ ಕಟ್ಟಬೇಕಾದ್ರೆ ಬೇಗ ಕಟ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಶೇಪ್ ಮಾಡ್ಕೊಳಕ್ಕಾಗಲ್ಲ, ಅಂದರೆ ರೌಂಡಾಗಿ ಬರೋದಿಲ್ಲ ಆಮೇಲೆ. ಹಾಗಾಗಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ ಅಂತ. ಉಂಡೆ ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ. ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ಉಂಡೆ ಮಾಡ್ಕೊಳ್ಳೋಕ್ಕೂ ಸಹ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಉಂಡೆನ ರೆಡಿ ಮಾಡಿ ಇಟ್ಕೊಳ್ಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ, ಈ ರೀತಿ ಉಂಡೆಯನ್ನು ಕಟ್ಕೊಳ್ಬೇಕಾದ್ರೆ ಲಾಸ್ಟಲ್ಲಿರೋದು ಬಾಣಲಿಗೆ ಹಾಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಸ್ಟಿಕ್ ಆಗಿಬಿಟ್ಟಿರುತ್ತೆ. ಅದನ್ನು ಹಾಗೆ ಅಂದ್ಕೊಂಡ್ರೆ ಬರೋದಿಲ್ಲ. ಸ್ಟವನ್ನು ಜಸ್ಟ್ 1 ನಿಮಿಷ ಅಥವಾ 30 ಸೆಕೆಂಡ್ ಆನ್ ಮಾಡಿಕೊಂಡ್ರೆ ತಾನಾಗಿ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಬಾಣಲಿಯನ್ನು. ಈ ರೀತಿ ಸ್ಟವ್ ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ರೆ ಸಾಕು ಬಾಣಲಿಯನ್ನು, ತುಂಬಾ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಕ್ಕೂ ಸಹ ಈಸಿ ಆಗುತ್ತೆ. ಸ್ವಲ್ಪನೂ ವೇಸ್ಟ್ ಆಗೋದಿಲ್ಲ ಈ ಮೆಥಡ್ನ ಫಾಲೋ ಮಾಡಿದ್ರೆ. ಸಣ್ಣ ಟಿಪ್ಸ್ ಅಷ್ಟೇ, ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಕಡಲೆಪುರಿ ಉಂಡೆಯನ್ನು. ನೀವು ಸಹ ಈ ಹಬ್ಬಕ್ಕೆ ಅಥವಾ ಏನಾದರೂ ಮನೇಲಿ ಬೇಗ ಮಾಡಬೇಕು ಸಿಹಿನ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಮರೀದೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್